ಕೊರೋನಾ ಸಂಕಷ್ಟದ ನಡುವೆ ಹೇಗಿರಲಿದೆ ಮೋದಿ ಹಣಕಾಸಿನ ಲೆಕ್ಕ? ಕೊರೋನಾ ಸಂಕಷ್ಟದ ಬಳಿಕ ಮೋದಿ ಕಾಸಿನ ಲೆಕ್ಕಾಚಾರವನ್ನು ಹಾಕ್ತಿದೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಹಣಕಾಸಿನ ಲೆಕ್ಕಾಚಾರ? ಬಜೆಟ್ನಲ್ಲಿ ದೇಶದ ಜನತೆಗೆ ಸರ್ಪ್ರೈಸ್ ಕೊಡ್ತಾರಾ ಪ್ರಧಾನಿ ಮೋದಿ? ಬಜೆಟ್ನಲ್ಲಿ ಅಭಿವೃದ್ಧಿಗೆ ಆದ್ಯತೆಯೋ ಆರ್ಥಿಕ ಶಿಸ್ತಿಗೋ? ಕೊರೋನಾದಿಂದ ಹೊಡೆತ ತಿಂದವರಿಗೆ ಸಿಗುತ್ತಾ ಈ ಸಮಯದಲ್ಲಿ ಬಿಗ್ ರಿಲೀಫ್? ರೈತರಿಗೆ ಭರ್ಜರಿ ಗಿಫ್ಟ್ ಕೊಡ್ತಾರಾ ಪ್ರಧಾನಿ ನರೇಂದ್ರ ಮೋದಿ? ಕೃಷಿ, ಕೈಗಾರಿಕೆ, ಶಿಕ್ಷಣ, ಜನಸಾಮಾನ್ಯರ ನಿರೀಕ್ಷೆಗಳಾದ್ರೂ ಏನು ಹಾಗಾದ್ರೆ? ಕರ್ನಾಟಕಕ್ಕೆ ಸಿಂಹಪಾಲು ಸಿಗುತ್ತಾ? ಸಿಗಲಿದ್ಯಾ ಹೊಸ ರೈಲು ಯೋಜನೆ ಏನಾದ್ರೂ? ಪ್ರಧಾನಿ ಮೋದಿ ಸರ್ಕಾರದ ಬಜೆಟ್ನತ್ತ ಇಡೀ ದೇಶದ ಚಿತ್ತ ನೆಟ್ಟಿದೆ. ಇಂದು ಕೇಂದ್ರ ಸರ್ಕಾರದ ಈ ದಶಕದ ಮೊಟ್ಟ ಮೊದಲ ಬಜೆಟ್ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಮಂಡಿಸಲಿದ್ದಾರೆ. ಈ ಸಾಲಿನ ಬಜೆಟ್ ಮಂಡಿಸಲಿದ್ದು 130 ಕೋಟಿ ಭಾರತೀಯರ ನಿರೀಕ್ಷೆಗರಿಗೆ ತೆರೆದಿದೆ. ಕೊರೋನಾ ವಿರುದ್ಧದ ಹೋರಾಟದ ಮಧ್ಯೆ, ಆರ್ಥಿಕ ಸಂಕಷ್ಟದ ಮಧ್ಯೆ ಮಂಡಿಸಲಾಗ್ತಾ ಇರತಕ್ಕಂಥ ಬಜೆಟ್ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕೊರೋನಾ ಸಂಕಷ್ಟದ ನಡುವೆ ಹೇಗಿರಲಿದೆ ಮೋದಿ ಕಾಸಿನ ಲೆಕ್ಕ? ತಿಜೋರಿ ತುಂಬಿಸಲು ನಮೋ ಬತ್ತಳಿಕೆಯಲ್ಲಿರೋ ಅಸ್ತ್ರವೇನು? ಕೃಷಿ, ಕೈಗಾರಿಕೆ, ಶಿಕ್ಷಣ, ಜನಸಾಮಾನ್ಯರ ನಿರೀಕ್ಷೆಗಳೇನು? ಲಾಕ್ಡೌನ್ನಿಂದ ಹೊಡೆತ ತಿಂದವರಿಗೆ ಸಿಗುತ್ತಾ ಬೇಗ್ ರಿಲೀಫ್? ಬಜೆಟ್ ಭಾರತದ ಅರ್ಥವ್ಯವಸ್ಥೆಯ 130 ಕೋಟಿ ಜನರ ಭವಿಷ್ಯ ಕಟ್ಟೋ ಬಜೆಟ್. ದೇಶದ ಅಭಿವೃದ್ಧಿಯ ಪಥ, ಜನಜೀವನದ ದಿಕ್ಕನ್ನೇ ನಿರ್ಧರಿಸೋ ಬಜೆಟ್. ಕೊರೋನಾದಿಂದಾಗಿ ಇಡೀ ದೇಶವೇ ತತ್ತರಿಸಿ ಈಗಷ್ಟೇ ಚೇತರಿಸಿಕೊಳ್ತಾ ಇದೆ. ಜನರ ಜೀವನ ಹಳಿಗೆ ಬರ್ತಾ ಇದೆ. ಈ ನಡುವೆ ಮೋದಿ ಸರ್ಕಾರ ಇಂದು ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆಗೆ ಸಿದ್ಧವಾಗಿದ್ದು, ಇಡೀ ದೇಶದ ಚಿತ್ತ ಮೋದಿ ಲೆಕ್ಕದತ್ತ ನೆಟ್ಟಿದೆ. ಹೇಗಿರಲಿದೆ ಈ ದಶಕದ ಮೊಟ್ಟ ಮೊದಲ ಬಜೆಟ್? ಮೋದಿ ಲೆಕ್ಕಾಚಾರದ ಮೇಲೆ ಕೋಟಿ ಭಾರತೀಯರ ನಿರೀಕ್ಷೆ. ಎಸ್, ಮೋದಿ ಸರ್ಕಾರ ಇಂದು ಮಂಡಿಸೋದಕ್ಕೆ ಹೊರಟಿರೋದು ಈ ದಶಕದ ಮೊಟ್ಟ ಮೊದಲ ಬಜೆಟ್. ಅದು ಕೂಡ ಈ ಹಿಂದೇನು ಕಂಡು ಕೇಳರಿಯದ ಮಹಾ ಸಂಕಷ್ಟದ ವಿರುದ್ಧ ಹೋರಾಡ್ತಾ ಇರುವ ಹೊತ್ತಲ್ಲೇ ಬಜೆಟ್ ಮಂಡನೆಯಾಗ್ತಾ ಇದೆ. ಹೆಮ್ಮಾರಿ ಹೊಡೆತಕ್ಕೆ ಸಿಲುಕಿ ಜನ ನಲುಗಿ ಹೋಗಿರುವ ಟೈಮಲ್ಲೇ ನಿರ್ಮಲಾ ಸೀತಾರಾಮನ್ ಲೆಕ್ಕಪತ್ರ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿಯೇ ಕೋಟಿ ಕೋಟಿ ಭಾರತೀಯರ ನಿರೀಕ್ಷೆಗಳು ಗರಿಗೆದರಿದೆ. ಐಸಿಯುನಲ್ಲಿರುವ ಆರ್ಥಿಕತೆಗೆ ಮೋದಿ ಕೊಡ್ತಾರಾ ವ್ಯಾಕ್ಸಿನ್? ಕೊರೋನಾ ಅಟ್ಟಹಾಸದ ಹೊಡೆತಕ್ಕೆ, ಲಾಕ್ಡೌನ್ನಿಂದ ಇಡೀ ದೇಶಕ್ಕೆ ಬೀಗ ಜಡಿದಿದ್ದಕ್ಕೆ ದೇಶದ ಅರ್ಥವ್ಯವಸ್ಥೆ ಪಾತಾಳದ ಗರಡಿ ಸೇರಿದೆ. ಆರ್ಥಿಕತೆಯನ್ನ ಮೇಲೆ ಎತ್ತಲೇಬೇಕಾದ ಮಹಾ ಸವಾಲು ಮೋದಿ ಸರ್ಕಾರದ ಮುಂದೆ ಎವರೆಸ್ಟ್ನಂತೆ ನಿಂತಿದ್ದು, ಹೀಗಾಗಿ ಇಂದಿನ ಬಜೆಟ್ನಲ್ಲಿ ಆರ್ಥಿಕತೆ ಚೇತರಿಕೆಗೆ ಜಾಗತಿಕ ಮಟ್ಟದಲ್ಲಿ ಭಾರತ ಮತ್ತೆ ಪುಟಿದೇಳೋಕೆ ಮೋದಿ ಸರ್ಕಾರ ಕೆಲ ಮಹತ್ವದ ಕ್ರಮಗಳನ್ನ ಕೈಗೊಳ್ಳೋ ಸಾಧ್ಯತೆ ಇದೆ. ಅನ್ನದಾತನ ಮನ ಗೆಲ್ತಾರ ಪ್ರಧಾನಿ ಮೋದಿ?
ಕೇಂದ್ರ ಕೃಷಿ ತಿದ್ದುಪಡಿ ಕಾಯ್ದೆ ವಿರುದ್ಧ ರೈತರ ಆಕ್ರೋಶದ ಬೆಂಕಿಯನ್ನ ನೀವು ಈಗಾಗಲೇ ಕಂಡಿದ್ದೀರಾ. ಅಷ್ಟೇ ಅಲ್ಲ, ದೇಶದ ಕೃಷಿಕರು ಹತ್ತಾರು ಸವಾಲುಗಳನ್ನ ಕೂಡ ಎದುರಿಸ್ತಾ ಇದ್ದಾರೆ. ಜೊತೆಗೆ 2022ರ ಒಳಗೆ ರೈತರ ಆದಾಯ ದುಪ್ಪಟ್ಟು ಮಾಡೋ ಗುರಿಯನ್ನ ಪ್ರಧಾನಿ ಹೊಂದಿದ್ದಾರೆ. ಹೀಗಾಗಿ ಮೋದಿ ರೈತರ ಮನಗೆಲ್ಲುವ ಯತ್ನ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. ಕೇಂದ್ರ ಸರ್ಕಾರ ಬ್ಯಾಂಕ್ಗಳಿಗೆ ಕೃಷಿ ಸಾಲ ನೀಡಿಕೆಯ ಗುರಿ ಹೊಂದಿದೆ. ಈ ಬಾರಿಯ ಬಜೆಟ್ನಲ್ಲಿ ಕೃಷಿ ಸಾಲವನ್ನ 19 ಲಕ್ಷ ಕೋಟಿಗೆ ಹೆಚ್ಚಿಸುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರ ಪ್ರತಿ ವರ್ಷವೂ ಸಾಲ ನೀಡುವ ಗುರಿ ಹೆಚ್ಚಿಸ್ತಾ ಇದೆ. ರೈತರ ಉತ್ಪಾದನೆ ಹೆಚ್ಚಿಸುವಲ್ಲಿ ಕೃಷಿ ಸಾಲ ಬಹಳ ಮುಖ್ಯವಾಗಿದ್ದು, ಪಿಎಂ ಕಿಸಾನ್ ಸನ್ಮಾನ್ ಮೊತ್ತ 6,000ದಿಂದ 10,000ಕ್ಕೆ ಏರಿಕೆ ಮಾಡುವ ಸಾಧ್ಯತೆ ಇದೆ. ರಸಗೊಬ್ಬರ ಸಬ್ಸಿಡಿ ನೀಡುವ ಬದಲು ನೇರ ನಗದು ವರ್ಗಾವಣೆ ಸಾಧ್ಯತೆ ಇದೆ. ಕೊರೋನಾ ಹೋರಾಟಗಾರರಿಗೆ ಬಂಪರ್ ಗಿಫ್ಟ್. ಇನ್ನು ಕೊರೋನಾ ವಿರುದ್ಧದ ಹೋರಾಟಕ್ಕೆ ಸರ್ಕಾರ ಈ ಬಾರಿ ಹೆಚ್ಚಿನ ಒತ್ತು ನೀಡುವ ಸಾಧ್ಯತೆ ಇದೆ. ಈ ಕುರಿತಾಗಿ ಇರುವ ನಿರೀಕ್ಷೆಗಳು ಏನು ಅಂತ ನೋಡೋದಾದ್ರೆ, ಕೊರೋನಾ ವಿರುದ್ಧದ ಹೋರಾಟಕ್ಕೆ ಬಜೆಟ್ನಲ್ಲಿ ವಿಶೇಷ ಅನುದಾನ ಮೀಸಲಿಡುವ ಸಾಧ್ಯತೆ ಇದೆ. ಕೊರೋನಾ ವಾರಿಯರ್ಸ್ಗಳಿಗೆ ಸರ್ಕಾರ ವಿಶೇಷ ಪ್ಯಾಕೇಜ್ ನೀಡುತ್ತಾ ಅನ್ನೋ ನಿರೀಕ್ಷೆನೂ ಇದೆ. ಇನ್ನು ವಾರಿಯರ್ಸ್ಗಳಿಗೆ ವಿಮೆ ವಿಚಾರವಾಗಿ ಹೊಸ ಘೋಷಣೆಯಾಗುತ್ತಾ, ವ್ಯಾಕ್ಸಿನ್ ಸಂಶೋಧಕರಿಗೆ ಮೋದಿ ಸರ್ಕಾರದಿಂದ ಸ್ಪೆಷಲ್ ಗಿಫ್ಟ್ ಅನ್ನೋ ಬಗ್ಗೆ ಭಾರಿ ನಿರೀಕ್ಷೆ ಇದೆ. ಆಸ್ಪತ್ರೆ ವೈದ್ಯಕೀಯ ಕ್ಷೇತ್ರದ ಆಧುನೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಆರೋಗ್ಯ ವಲಯಕ್ಕೆ 75,900 ಕೋಟಿ ಮೀಸಲಿಡುವ ನಿರೀಕ್ಷೆ ಇದೆ. ಇದಿಷ್ಟೇ ಅಲ್ಲದೆ ಬಜೆಟ್ ಕುರಿತು ಜನರಲ್ಲಿ ಇನ್ನೊಂದಷ್ಟು ನಿರೀಕ್ಷೆಗಳಿದೆ. ಅದೇನು ಅಂತ ನೋಡೋದಾದ್ರೆ, ವಾಹನ ಮಾರಾಟ ಹೆಚ್ಚಳಕ್ಕೆ ಹೊಸದಾಗಿ ರದ್ದಿ ಯೋಜನೆ ಮಾಡುವ ಸಾಧ್ಯತೆ ಇದೆ. ಹೊಸ ರದ್ದಿ ಯೋಜನೆ ಘೋಷಿಸಿದ್ರೆ ವಾಹನೋದ್ಯಮಕ್ಕೆ ಅನುಕೂಲವಾಗಲಿದೆ. ಗೃಹ ಸಾಲ ಪಡೆದವರಿಗೆ ಐಟಿ ಟ್ಯಾಕ್ಸ್ ಅಡಿ ತೆರಿಗೆ ಕಡಿತ ಮಾಡುವ ಸಾಧ್ಯತೆ ಇದೆ. ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಮಾರ್ಟ್ ಸಿಟಿ, ಸ್ವಚ್ಛ ಭಾರತ, ಪಿಎಂ ಗರೀಬ್ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡಬಹುದು. ಇನ್ನು ಲಾಕ್ಡೌನ್ನಿಂದಾಗಿ ಭಾರಿ ಹೊಡೆತ ತಿಂದಿರುವ ಕೈಗಾರಿಕಾ ಕ್ಷೇತ್ರಕ್ಕೆ ಸರ್ಕಾರ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬಹುದು. ಉತ್ಪಾದನೆ ವಲಯಕ್ಕೆ ಇಂದಿನ ಬಜೆಟ್ನಲ್ಲಿ ಹೆಚ್ಚಿನ ಹಣ ನೀಡಬಹುದು. ಈ ಮೂಲಕ ಆತ್ಮನಿರ್ಭರ ಭಾರತ ಕಟ್ಟೋಕೆ ಹೆಚ್ಚಿನ ಒತ್ತು ನೀಡಬಹುದು. ಒಟ್ನಲ್ಲಿ ಇಂದಿನ ಬಜೆಟ್ ಬಗ್ಗೆ ನಿರೀಕ್ಷೆಗಳು ಬೆಟ್ಟದಷ್ಟಿದ್ದು, ಮೋದಿ ಸರ್ಕಾರದ ಈ ದಶಕದ ಮೊದಲ ಲೆಕ್ಕಾಚಾರ ಹೇಗಿರಬಹುದು ಅನ್ನೋದು ಕುತೂಹಲ ಕೆರಳಿಸಿದೆ. ಕಿಲ್ಲರ್ ವೈರಸ್ ವಿರುದ್ಧದ ಹೋರಾಟಕ್ಕೆ ಈಗಾಗಲೇ ಕೋಟಿಗಟ್ಟಲೆ ಖರ್ಚಾಗಿರೋದ್ರಿಂದ ಅನುದಾನದ ವಿಚಾರದಲ್ಲಿ ಸರ್ಕಾರದ ನಡೆ ಏನು ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಹರೀಶ್, ಟಿವಿ9, ನವದೆಹಲಿ.